ನಮಸ್ಕಾರ ವೀಕ್ಷಕರೇ. ಈ ದಿನ ಪುರಂದರದಾಸರ ಕೀರ್ತನೆಯನ್ನ ವಾಚನ ಮಾಡುವುದರ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದರೆ ಪುರಂದರದಾಸರ ಕೀರ್ತನೆಯ ಶೀರ್ಷಿಕೆ ಆವ ಕುಲವಾದರೇನು, ಆವ ಕುಲವಾದರೇನು, ಆವನಾದರೇನು, ಆತ್ಮಭಾವವರಿತ ಮೇಲೆ. ಆವ ಕುಲವಾದರೇನು, ಆವನಾದರೇನು, ಆತ್ಮಭಾವವರಿತ ಮೇಲೆ. ಹಸಿ ಕಬ್ಬು ಡೊಂಕಿರಲು ಅದರ ರಸ ತಾನು ಡೊಂಕೇನು. ಹಸಿ ಕಬ್ಬು ಡೊಂಕಿರಲು ಅದರ ರಸ ತಾನು ಡೊಂಕೇನು. ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡೋ. ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡೋ. ಎಷ್ಟೊಂದು ಸುಂದರವಾದಂತಹ ಸಾಲುಗಳು ಅಲ್ವಾ. ಇಲ್ಲಿ ಕುಲ, ಜಾತಿ, ಮತ, ಪಂಥಗಳು ಬೇಕಾಗಿಲ್ಲ. ಒಬ್ಬ ಮನುಷ್ಯ ಆತನಲ್ಲಿ ಒಳ್ಳೆ ಗುಣಗಳು ಇದ್ರೆ ಆತ ಕುಲಜ ಅಂತಕ್ಕಂತ ಮಾತನ್ನ ಇಲ್ಲಿ ಪುರಂದರದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಜಾತಿ, ಮತ, ಪಂಥಗಳನ್ನ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಅನ್ನುವುದನ್ನು ಕೂಡ ಇಲ್ಲೇ ನಾವು ಗಮನಿಸಬಹುದು. ಒಂದು ಹಸಿ ಕಬ್ಬು ಡೊಂಕದ ಅಂತೇಳಿ ಅದರ ರಸ ಡೊಂಕಿರ್ಲಿಕ್ಕೆ ಸಾಧ್ಯನಾ? ಅದರ ರಸ ಸಿಹಿಯಾಗಿನೇ ಇರುತ್ತ. ಕಬ್ಬಿನ ರಸ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ, ಹೌದಲ್ವಾ? ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಳ್ಳೆಯ ಗುಣಗಳಿರುತ್ತಾವ, ಇದ್ದೇ ಇರುತ್ತವೆ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲೇ ಜಾತಿ, ಮತ ಅನ್ನೋದು ಮುಖ್ಯ ಅಲ್ಲ, ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಮುಖ್ಯ. ಒಳ್ಳೆ ಗುಣಗಳು ಇರುವವನೇ ಜಾತ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡೋ. ವಿಷಯ ಆಸೆಗಳು ಅಂದ್ರ ನಮ್ಮಲ್ಲಿರ್ತಕ್ಕಂಥ ಅತಿಯಾದ ಆಸೆ, ಆಕಾಂಕ್ಷೆಗಳು, ಜೊತೆಗೆ ಕಾಮ, ಕ್ರೋಧ, ಮದ, ಮತ್ಸರ ಇಂಥವುಗಳನ್ನೆಲ್ಲ ಬಿಟ್ಟು ಗುರುಭಕ್ತಿಯನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಗುರುಭಕ್ತಿಯನ್ನ ಮಾಡಿದ್ರೆ ಅಲ್ಲೇನ ಆತ್ಮತೃಪ್ತಿ ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನ ಇಲ್ಲೇ ಹೇಳ್ತಕ್ಕಂಥದ್ದು. ಮುಂದೆ ನೋಡಿ, ನಾನಾ ವರ್ಣದ ಆಕಳು, ನಾನಾ ವರ್ಣದ ಆಕಳು ಅದು ನಾನಾ ವರ್ಣದ ಕ್ಷೀರವೇನೋ. ಹೀನ ಕರ್ಮವನ್ನು ಬಿಟ್ಟು ಹಿಗ್ಗಿ ಜ್ಞಾನ ಒಲಿಸಿರೋ. ಇಷ್ಟೊಂದು ಸುಂದರವಾದಂತಹ ಸಾಲುಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ನಾನಾ ವರ್ಣದ ಆಕಳುಗಳು ಇದ್ರೂ ಕೂಡ ಹಾಲು ಒಂದೇ ಆಗಿರುತ್ತೆ ಅಲ್ವಾ. ಆಕಳ ಬಣ್ಣಗಳು ಸಾಕಷ್ಟು ವಿಧ ವಿಧವಾಗಿ ಕಂಡು ಬರ್ತವೆ, ಆದ್ರ ಹಾಲು ಮಾತ್ರ ಬೆಳ್ಳಗೆ ಇರ್ತಕ್ಕಂಥದ್ದು. ಹಾಗೇನೆ ಯಾವುದೇ ಜಾತಿ ವರ್ಣಗಳು ಮುಖ್ಯ ಅಲ್ಲ, ಮನುಷ್ಯನಲ್ಲಿರ್ತಕ್ಕಂಥ ಮನಸ್ಸು ಮುಖ್ಯ ಅಂತಕ್ಕಂಥದ್ದು. ಅದರ ಜೊತೆಗೆ ಆತನಲ್ಲಿರ್ತಕ್ಕಂಥ ಮೌಲ್ಯಗಳು, ಆದರ್ಶಗಳು ಮುಖ್ಯ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಅದು ಬಿಟ್ಟು ನಾವು ಇನ್ನೂ ಉತ್ತಮರಾಗ್ಬೇಕು ಆತಂದ್ರ ನಮ್ಮಲ್ಲಿ ಜ್ಞಾನವನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು. ಹೀನ ಕರ್ಮಗಳನ್ನು ಬಿಟ್ಟು ಅಂದ್ರೆ ಕೆಟ್ಟ ಕಾರ್ಯಗಳನ್ನ ಮಾಡುವುದನ್ನ ಬಿಟ್ಟು ನಾವು ಒಳ್ಳೆಯ ಜ್ಞಾನವನ್ನ ಸಂಪಾದನೆಯನ್ನ ಮಾಡ್ಬೇಕು, ಅರಿವನ್ನ ಮೂಡಿಸ್ಕೊಳ್ಬೇಕು ಅಂತಕ್ಕಂತ ವಿಚಾರವನ್ನ ಪುರಂದರದಾಸರು ತುಂಬಾ ಸುಂದರವಾದಂತ ಸಾಲುಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಕುಲದ ಮೇಲೆ ಹೋಗಬೇಡ ಮನುಜ, ಕುಲದ ಮೇಲೆ ಹೋಗಬೇಡ ಮನುಜ, ಕುಲವಿಲ್ಲ. ಜ್ಞಾನಿಗಳಿಗೆ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗೋ. ಕುಲದ ಮೇಲೆ ಹೋಗಬೇಡ ಮನುಜ, ಕುಲವಿಲ್ಲ. ಮನುಷ್ಯ ಮೂಲತವಾಗಿ ಯಾವ ಕುಲನೂ ಕೂಡ ಹೊಂದಿಲ್ಲ ಅಂತಕ್ಕಂಥದ್ದು. ಕುಲವನ್ನ ನಾವೇ ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು. ಕುಲ ಅನ್ನೋದಿಲ್ಲ, ಜ್ಞಾನಕ್ಕೆ ಕುಲ ಅನ್ನುವುದು ಬರೋದೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಜ್ಞಾನವನ್ನ ಸಂಪಾದನೆ ಮಾಡಿ ಪುರಂದರ ವಿಠಲನ ಸೇರಿ ಮುಕ್ತನಾಗಿ ಅಂತಕ್ಕಂಥದ್ದು, ಅರಿವು ಅಂತಕ್ಕಂಥದ್ದನ್ನ ಬೆಳೆಸ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನ ಪುರಂದರದಾಸರು ಹೇಳ್ತಕ್ಕಂಥದ್ದು. ಜಾತಿ, ಜನಾಂಗ, ವರ್ಗ ಯಾವುದು ಕೂಡ ಇಲ್ಲ, ಅದನ್ನ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು. ಅವು ಎಲ್ಲವುಗಳಿಂದ ಆಚೆ ಬಂದು ನಾವು ಗುರುಭಕ್ತಿಯನ್ನ ಮಾಡ್ಬೇಕು. ಕೆಟ್ಟ ಕಾರ್ಯಗಳನ್ನ, ಹೀನ ಕರ್ಮಗಳನ್ನ ಮಾಡುವುದನ್ನ ಬಿಟ್ಟು ದೇವರನ್ನ ನಾಮಸ್ಮರಣೆ ಮಾಡ್ಬೇಕು ಅಂತಕ್ಕಂಥದ್ದು, ಜ್ಞಾನಿಗಳಾಗ್ಬೇಕು ಅಂತಕ್ಕಂಥದ್ದು, ಅರಿವಿನ ಜ್ಞಾನವನ್ನ ಮನಸ್ಸಿನಲ್ಲಿ ಹೊತ್ತಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಒಟ್ಟಾರೆ ನೋಡಿದಾಗ ನಾವು
ಒಂದು ಕಬ್ಬನ್ನು ತೆಗೆದುಕೊಂಡಾಗ ಅದು ಡೊಂಕಿದ್ರೂ ಕೂಡ ಸಿಹಿಯನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವಿವಿಧ ಬಗೆಯ ಹಸುಗಳಿದ್ರೂ ಕೂಡ ಹಾಲು ಬೆಳ್ಳಗಿರುತ್ತೆ ಅಂತಕ್ಕಂಥದ್ದು. ಜೊತೆಗೆ ನಾವು ಕುಲ ಅಂತಕ್ಕಂಥದ್ದಿಲ್ಲ, ಆ ಕುಲ ಅನ್ನೋದು ಜ್ಞಾನಕ್ಕೆ ಮುಖ್ಯ ಪ್ರಾಶಸ್ತ್ಯವನ್ನ ಇಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಇಂಥ ಸುಂದರವಾದಂತಹ ಕೀರ್ತನೆಯನ್ನ ರಚಿಸಿದ ಕೀರ್ತನಕಾರರಾದ ಪುರಂದರದಾಸರಿಗೆ ನಮನಗಳನ್ನ ಸಲ್ಲಿಸ್ತಾ, ಇಲ್ಲಿಯವರೆಗೆ ಈ ಕೀರ್ತನೆಗಳನ್ನ ಆಲಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ಕೀರ್ತನೆಗಳ ಜೊತೆಗೆ ಮತ್ತೆ ಸಂಧಿಸೋಣ.